ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕಡ್ಡಿ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮನ್ನ ಸ್ವಲ್ಪ ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತೀವಿ ಅಂತ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಗುರುಗಳು ಒಂದು ಮಾತು ಹೇಳ್ತಾರೆ, ಶರಣರು, ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಗುರುಗಳ ವಚನಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು. ಬಸವಾದಿ ಶರಣರ ವಚನಗಳನ್ನು ಕರ್ನಾಟಕದಲ್ಲಿ ಎಲ್ಲರೂ ಫಾಲೋ ಮಾಡಬೇಕು. ಅಂದರೆ ದೊಡ್ಡವರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಅರ್ಥ ಇರುತ್ತೆ, ದೊಡ್ಡವರು ಹೇಳಿರ್ತಕ್ಕಂಥ ವಚನದಲ್ಲಿ ಅನುಭವ ಇರುತ್ತೆ. ಅವರು ಎಲ್ಲವನ್ನು ಅನುಭವಿಸಿನೇ ವಚನಗಳನ್ನು ಬರೆದಿರ್ತಾರೆ. ಹಾಗಾಗಿ ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ಅಂತ ಶರಣರು ಹೇಳಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೇನೆ, ಒಂದು ಟಾಪಿಕಿಗೆ ಬರ್ತಾ ಇದ್ದೇನೆ. ಏನಪ್ಪ ಅಂತಂದರೆ, ಅನುಭವಿಸಿ ಮಾತಾಡೋದ್ರಲ್ಲಿ ಇರುವಂಥ ಅರ್ಥ ಅನುಭವಿಸ್ದಲೇ ಮಾತಾಡೋದ್ರಲ್ಲಿ ಬರಲ್ಲ. ಯಾವುದೇ ಒಂದು ವಿಷಯದಲ್ಲಿ ನಾವು ಅನುಭವ ಪಡೆದುಕೊಂಡು ಮಾತಾಡೋದ್ರಲ್ಲಿ ಪಕ್ವತೆ ಇರುತ್ತೆ. ಇವತ್ತು ಯಾವ ವಿಷಯ ಮಾತಾಡೋಕ್ಕೆ ಹೊರಟಿದ್ದೇನಪ್ಪ ಅಂದರೆ, ನಾನು PF ವಿಷಯದಲ್ಲಿ ನಾನು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಪ್ರತಿಯೊಬ್ಬರ ಬದುಕಿನಲ್ಲಿನೂ, ಅಂದರೆ ಎಂಪ್ಲಾಯೀಸ್ ಬದುಕಿನಲ್ಲಿನೂ PF ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟು. ನೀವು ಕಂಪ್ನಿಗೆ ಜಾಬಿಗೆ ಸೇರ್ಕೊಳ್ತೀರಾ, ಜಾಬಿಗೆ ಸೇರ್ಕೊಂಡು ಆದಮೇಲೆ ನಿಮಗೆ PF ಕಟ್ ಆಗ್ತಾ ಹೋಗುತ್ತೆ. PF ಎಂಟ್ರಿ ಆಗುತ್ತೆ ನಿಮ್ಮ ಬದುಕಿನಲ್ಲಿ, ನಿಮ್ಮ ಎಂಪ್ಲಾಯ್ ಬದುಕಿನಲ್ಲಿ. ಇದೇ PF ಬಗ್ಗೆ ನಾನು ಇವತ್ತು ಅನುಭವಿಸಿ ಮಾತಾಡ್ತಾ ಇದ್ದೇನೆ. ನಾವು ಕೆಲಸ ಬಿಡ್ತೀವಿ, ಇಲ್ಲಾಂದರೆ ಯಾವುದೋ ಒಂದು ಕಾಂಟ್ರಾಕ್ಟು ಕ್ಯಾನ್ಸಲ್ ಆಗುತ್ತೆ, ಹೊಸ ಕಾಂಟ್ರಾಕ್ಟು ಏಜೆನ್ಸಿ ಬರುತ್ತೆ. ಆವಾಗ PFಗೆ ಅಪ್ಲೈ ಮಾಡೋಕ್ಕೆ ನಾವು ಮನಸ್ಸು ಮಾಡ್ತೀವಿ, ಮುಂದೆ ಹಾಕ್ತೀವಿ. ಆವಾಗ ನಾವು ಏನು ಮಾಡ್ತೀವಿ, ನಾವು PF ತೆಗೆದುಕೊಳ್ತೇವೆ. ಹಳೆ ಏಜೆನ್ಸಿಗೆ ಹೋಯ್ತು, ಹಳೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಯಿತು, ಹೊಸ ಕಾಂಟ್ರಾಕ್ಟ್ ಬರ್ತದೆ. ಹಾಗೆ ನಮಗೆ PFಗೆ ನಾವು ಕ್ಲೈಮ್ ಮಾಡ್ತೀವಿ ಅಂತ ನಾವೇನು ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಮುಂದೆ ಬರ್ತೀವಿ. ಆವಾಗ ನಾವು ಎಲ್ಲಿಗೆ ಹೋಗ್ತೀವಿ, ಸೀದಾ PF ಆಫೀಸ್ಗೆ ಹೋಗ್ತೀವಿ. ಪ್ರಸ್ತುತ ಸನ್ನಿವೇಶದಲ್ಲಿ 2026/9 ಇವತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ, ಕೇಳ್ರಿ. ನಾನು ಅನುಭವಿಸಿ ಮಾತಾಡ್ತಾ ಇದ್ದೀನಿ PF ವಿಷಯದಲ್ಲಿ. ಯಾಕಂತಂದರೆ, ನಾವಿನ್ನೂ ಭಾಳ ದಡ್ರಿದ್ದೇವೆ, ಭಾಳ ಅಜ್ಞಾನಿಗಳಿದ್ದೇವೆ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲ ನೆಟ್ರು ಇರುತ್ತೆ, ಎಲ್ಲ ಇರುತ್ತೆ, ಆದರೆ ನಾವು ಇನ್ನೂ ಅಜ್ಞಾನಿಗಳಾಗಿದ್ದೇವೆ ಅನ್ನೋದಕ್ಕೆ ನಾನೇ ಕಾರಣ ಹೇಳಬೇಕು ಅಂತಂದರೆ. ಅಂದರೆ ನೀವು PF ಆಫೀಸ್ಗೆ ಕ್ಲೈಮ್ ಮಾಡೋಕ್ಕೆ ಹೋಗ್ತೀರಾ. PF ಆಫೀಸ್ ಕ್ಲೈಮ್ ಮಾಡೋಕ್ಕೆ ಹೋದಾಗ ಇವಾಗ ಏನು ಹೇಳ್ತಾರೆ, ಆಗ ಆನ್ಲೈನ್ ಇರಲಿಲ್ಲ, ಈಗ ಆನ್ಲೈನ್ ಆಗಿದೆ. ಅಲ್ಲೇನು ಹೇಳ್ತಾರೆ, ಕೇಳಿಸ್ಕೊಂಬೇಡಿ, PF ಆಫೀಸ್ಗೆ ಹೋಗಬೇಡಿ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಕೈಯಲ್ಲೇ ಮಾಡ್ಬೋದು. ಅದು ಹೇಗಂತ ಇವತ್ತು ಹೇಳ್ತಾ ಇದ್ದೀನಿ. ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ. ನಾನು ಸೈಬರ್ ಕೆಫೆಯಲ್ಲಿ ಹೋಗಿ ಮಾಡಿಸಿದೆ. ಆಮೇಲೆ ನನಗೆ ಗೊತ್ತಾಯಿತು ನಮ್ಮ ಮೊಬೈಲಲ್ಲೇ ಮಾಡ್ಕೋಬೋದು ಅಂತ. ನಾವು ಯಾಕೆ ನಮ್ಮ ಮೊಬೈಲಲ್ಲೇ ಮಾಡ್ಕೊಳಕ್ಕೆ ಹೆದರ್ತೀವಪ್ಪ ಅಂತಂದರೆ, ಅದು PF ಅನ್ನುವಂಥದ್ದು ಒಂದು ದೊಡ್ಡ ಮೊತ್ತ ಆಗಿರುತ್ತೆ, ಅದು ಭವಿಷ್ಯ ನಿಧಿ ಆಗಿರುತ್ತೆ. ನಮಗೆ ಭಯ, ನಮ್ಮ ಮೊಬೈಲಲ್ಲಿ ಎಲ್ಲನ ಆನ್ಲೈನಲ್ಲಿ ಮಾಡೋಕ್ಕೆ ಹೋಗಿ ಎಲ್ಲನ ಕಳ್ಕೊಂಬಿಡ್ತೀವಿ ಅನ್ನೋ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, PF ಆಫೀಸ್ಗೆ ಹೋಗ್ತೀವಿ, ಇಲ್ಲ ಸೈಬರ್ ಕೆಫೆಗೆ ಹೋಗ್ತೀವಿ. ಯಾವುದೇ ಕಾರಣಕ್ಕೆ ಇದು ಆನ್ಲೈನಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಗಿ ಆಮೇಲೆ ದುಡ್ಡು ಕಳ್ಕೊಬಾರ್ದು ಅನ್ನೋ ಒಂದು ಬೈಕೋಸ್ಕರ ಕೆಲವರು PF ಆಫೀಸ್ಗೆ ಹೋಗ್ತಾರೆ. PF ಆಫೀಸ್ಗೆ ಹೋದಾಗ ಅವ್ರು ಏನು ಹೇಳ್ತಾರೆ, ಇವಾಗ ಆನ್ಲೈನಿಗೆ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಅವರು. ಇವಾಗ PF ಆಫೀಸ್ಗೆ ಹೋದರೆ ನಿಮಗೆ PF ಆಫೀಸಲ್ಲಿ ನಿಮಗೆ PF ಅಪ್ಲೈ ಮಾಡ್ಕೊಡೋದಿಲ್ಲ ಅವರು, ಆನ್ಲೈನು ಮಾಡಿ ಅಂತಾರೆ. ಆವಾಗ ಸೈಬರ್ ಕೆಫೆಗೆ ಹೋಗಿ ಅಂತ ಇವತ್ತು ಹೇಳ್ತಾರೆ, ನೀವು PF ತೆಗೆದುಕೋಬೇಕು ಅಂತಂದರೆ. ಅವಾಗ ಏನು ಮಾಡ್ಬೇಕು, ನೀವೇನು ಮಾಡ್ತೀರಾ, ಅವಾಗ ಸೈಬರ್ ಕೆಫೆಗೆ ಹೋಗ್ತೀರಾ. ನಾನು ಸೈಬರ್ ಕೆಫೆಗೆ ಹೋಗಿ ಅಪ್ಲೈ ಮಾಡಿ ದುಡ್ಡು ಕಳ್ಕೊಂಡು ಅಂದರೆ ಜಾಸ್ತಿ ಫೀಸ್ ಕಟ್ಟಿ ಅನುಭವಿಸ್ದೆ. ಆದರೆ ನನ್ನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು, ನನ್ನ ಮೊಬೈಲಲ್ಲಿ ನೆಟ್ಟಿದೆ, ನಾನು ಇಲ್ಲೇ ಅಪ್ಲೈ ಮಾಡ್ಬೋದಾಗಿತ್ತು, ₹1 ಖರ್ಚು ಮಾಡ್ದಂಗೆ. ಆದ್ರೂ ಸ್ವಲ್ಪ ದುಡ್ಡು ಕಳ್ಕೊಂಡೆ, ಪರವಾಗಿಲ್ಲ, ಆದರೆ ಅನುಭವ ಸಿಕ್ತಲ್ವ. ಇವಾಗ PF ನೀವು ಯಾವ ಥರ ಕ್ಲೈಮ್ ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮೊಬೈಲಲ್ಲೇ ಉಮಾಂಗ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿ. ಉಮಾಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅದರಲ್ಲಿ EFPO ಅಂತ ಆಪ್ಷನ್ ಇರುತ್ತೆ, PF ಆಪ್ಷನ್ ಇರುತ್ತೆ. ಅದನ್ನು ಓಕೆ ಮಾಡಿ. ಆವಾಗ ಅದು ಲಾಗಿನ್ ಆಗುತ್ತೆ. ಲಾಗಿನ್ ಆದಾಗ ಪಾಸ್ವರ್ಡ್ ಕ್ರಿಯೇಟ್ ಮಾಡುತ್ತೆ. ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ನಿಮ್ಮ KYC ಅದೆಲ್ಲ ಕೇಳ್ತಾ ಹೋಗುತ್ತೆ, ಒಂದೊಂದೇ ಆಧಾರ್ ಕಾರ್ಡು, ಪಾನ್ ಕಾರ್ಡು,
ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಎಲ್ಲ ಕೇಳ್ತಾ ಹೋಗುತ್ತೆ. ನೀವೇನು ಕಷ್ಟಪಡೋದು ಬೇಕಾಗಿಲ್ಲ. ಅದು ಹೆಂಗೆ ಕೇಳ್ತದೆ ಹಂಗೆ ನಾವು ಅಪ್ಡೇಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಪಿ ಎಫ್ ಒ ಇ ಎಫ್ ಪಿ ಒ ಆಪ್ಷನ್ಗೆ ಹೋದ್ಮೇಲೆ ನಾವು ಕ್ಲೈಮು ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಆದಮೇಲೆ ಕೆ ವೈ ಸಿ ಎಲ್ಲ ಅಪ್ಲೋಡ್ ಆದಮೇಲೆ ಅಕೌಂಟ್ ಅಪ್ಲೋಡ್ ಆದಮೇಲೆ ಆಮೇಲೆ ಏನು ಕೇಳುತ್ತಪ್ಪ ಅಂತ ಅಂದರೆ ಅದು ಲೋಕಲ್ ಅಡ್ರೆಸ್ಸು ಎಂಪ್ಲಾಯಿ ಅಡ್ರೆಸ್ ಕೇಳುತ್ತೆ. ಅದನ್ನು ಅಪ್ಲೋಡ್ ಮಾಡಿ ಅದು ಹೆಂಗೆ ಕೇಳುತ್ತೆ ಅದೆಲ್ಲ ಸೆಲೆಕ್ಟ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲೇ ಮಾಡ್ಬೋದು ಪಿ ಎಫ್ ಕ್ಲೈಮ್ನ. ಅದನ್ನೇ ಹೇಳ್ತಾ ಇದ್ದೇನೆ. ಆಮೇಲೆ ಕ್ಲೈಮ್ ಅಂತ ಬರುತ್ತೆ, ಕ್ಲೈಮ್ ಫಾರ್ಮ್ ಅಂತ ಬರುತ್ತೆ. ನಿಮ್ಮದು ಲೋಕಲ್ ಎಂಪ್ಲಾಯಿ ಅಡ್ರೆಸ್ ಆದಮೇಲೆ ನೆಕ್ಸ್ಟು ಲಾಸ್ಟಿಗೆ ಅದು ಎಂಪ್ಲಾಯಿ ಅಡ್ರೆಸ್ ಆದಮೇಲೆ ಕ್ಲೈಮ್ ಆಪ್ಷನ್ ಬರುತ್ತೆ, ಕ್ಲೈಮ್ ಫಾರ್ಮ್ ಅಂತ. ಅದರಲ್ಲಿ ಅಲ್ಲಿ ಹೋದ್ಮೇಲೆ ಟಿಕ್ ಮಾಡಿ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲೇ ಕೆಳಗಡೆ ಇರುತ್ತೆ. ಆ ಸೆಲೆಕ್ಟ್ ಆಪ್ಷನ್ನಲ್ಲಿ 10C ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮದು ಪಿ ಎಫ್ ಫುಲ್ ಸೆಟ್ಲ್ಮೆಂಟ್ ಆಗಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ 10C ಅನ್ನೋ ಆಪ್ಷನ್ ಇರುತ್ತೆ. 10C ಅದನ್ನು ನೀವು ಓಕೆ ಮಾಡಿ ಆಮೇಲೆ ಪ್ರೊವೈಸ್ ಅಂತ ಇರುತ್ತೆ, ರೀಸೆಂಟ್ ಅಂತ ಇರುತ್ತೆ. ಅದ್ರ ಕೆಳಗಡೆನೆ ಆಧಾರ್ ಒ ಟಿ ಪಿ ಅನ್ನೋ ಆಪ್ಷನ್ ಇರುತ್ತೆ. ಆಧಾರ್ ಒ ಟಿ ಪಿ ಆಪ್ಷನ್ ಒತ್ತಿದಾಗ ನಿಮ್ಗೊಂದು ಒ ಟಿ ಪಿ ಬರುತ್ತೆ. ಒ ಟಿ ಪಿ ಬಂದಾಗ ಅದನ್ನು ಒ ಟಿ ಪಿ ಎಂಟ್ರಿ ಮಾಡಿದಾಗ ಆಮೇಲೆ ನಿಮ್ಮದು ಸಕ್ಸಸ್ಫುಲ್ ಆಗಿಬಿಡುತ್ತೆ ಕ್ಲೈಮ್. ಅಷ್ಟೇ, ಭಾಳ ಈಸಿ. ನಿಮಗೆ ಫುಲ್ಲು ಪಿ ಎಫ್ ದುಡ್ಡು, ಅದ್ರ ಇಂಟ್ರೆಸ್ಟು, ಪೆನ್ಷನ್ ದುಡ್ಡು ಎಲ್ಲನೂ ಟೋಟಲಿ ಫುಲ್ ಸೆಟ್ಲ್ಮೆಂಟ್ ಆಗಬೇಕಂದ್ರೆ ನೀವು 10C ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಉಮಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಇ ಎಫ್ ಪಿ ಒ ಹೋಗಿ ಅದನ್ನು ಪ್ರೆಸ್ ಮಾಡಿ ಆಮೇಲೆ ಅದು ಪಾಸ್ವರ್ಡ್ ಕೇಳುತ್ತೆ. ಆಮೇಲೆ ಲಾಗಿನ್ ಆದಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ಒಂದೊಂದೇ ಡಾಕ್ಯುಮೆಂಟ್ ಕೇಳುತ್ತೆ. ಅದು ಯಾವ ಥರ ಕೇಳುತ್ತೆ ಅದೇ ಥರ ನೀವು ಅಪ್ಲೋಡ್ ಮಾಡ್ತಾ ಹೋಗ್ರಿ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಒಂದು ಪಕ್ಷ ನಿಮ್ಮ ಆಧಾರದಲ್ಲಿ ಇರುವಂಥ ಡೀಟೇಲ್ಸು ಅಲ್ಲಿ ಟ್ಯಾಲಿ ಆಗಲಿಲ್ಲ ಅಂದರೆ ರಿಜೆಕ್ಟ್ ಅಂತ ತೋರಿಸ್ತದೆ. ಯಾವುದೇ ಕಾರಣಕ್ಕೆ ಇದರಲ್ಲಿ ಫ್ರಾಡ್ ಆಗುವಂಥದ್ದೇನಿಲ್ಲ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಾನು ಅನುಭವಿಸೇ ಮಾತಾಡ್ತಾ ಇದ್ದೇನೆ. ನಾನು ಫಸ್ಟ್ ಟೈಮ್ಗೆ ಹೋಗ್ಬಿಟ್ಟು 1,000 ಕಟ್ಟಿಬಿಟ್ಟು ಸೈಬರ್ ಕೆಫೆನಲ್ಲಿ ದುಡ್ಡು ಕೊಟ್ಟು ಕ್ಲೈಮ್ ಮಾಡಿದೆ. ಅದು ನಮ್ಮ ಕಡೆಯಿಂದ ಕಟ್ಟಾಗಿರ್ತಕ್ಕಂಥ ಪಿ ಎಫ್ ಅದಕ್ಕೆ ಇಂಟ್ರೆಸ್ಟ್ ದುಡ್ಡು ಬಂತು. ಆದರೆ ಪೆನ್ಷನ್ ಅಮೌಂಟು ಫುಲ್ ಸೆಟ್ಲ್ಮೆಂಟ್ ಆಗಿಲ್ಲ. ನಾನು ಹೋಗಿ ಪಿ ಎಫ್ ಆಫೀಸಿಗೆ ಕೇಳಿದಾಗ ಅವರು ಮತ್ತೆ 10C ಹಾಕಿಬಿಟ್ಟು ಕ್ಲೈಮ್ ಮಾಡಿ ಅಂದರು. ನಾನು ನನ್ನ ಮೊಬೈಲಲ್ಲೇ ಉಮಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಮಾಡಿದೆ. ಅದು ಸಕ್ಸಸ್ಫುಲ್ ಆಗಿತ್ತು. ಆನ್ಲೈನಲ್ಲಿ ಅದು ಪ್ರೊಸೆಸಿಂಗ್ ಅಂಡರ್ ಪ್ರೊಸೆಸ್ಸಲ್ಲಿ ನಡೀತಾ ಇದೆ. ಅಂದರೆ ನಾವು ಬುದ್ಧಿವಂತರಾಗೋಣ. ಕೈಯಲ್ಲಿ ಮೊಬೈಲ್ ಇದೆ, ಕೈಯಲ್ಲೇ ಎಲ್ಲನೂ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು ನಿಮಗೆಲ್ಲ ಗೊತ್ತಿದೆ. ಅದ್ರಾಗೇನಿಲ್ಲ, ಹೇಳಬಂತ ಅವಶ್ಯಕತೆ ಇಲ್ಲ. ಆದರೆ ನಾವು ಭಯ ಪಡ್ತೀವಿ, ಎಲ್ಲಿ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇಂಗ್ಲೀಷ್ ಬರಲ್ಲ, ನಮಗೆ ಅದೆಲ್ಲ ಅಪ್ಡೇಟ್ ಮಾಡೋಕ್ಕೆ ಬರಲ್ಲ ಅಂತ ನಮ್ಗೆ ಇನ್ನೂ ಅದೇ ಒಂದು ಭಯದ ವಾತಾವರಣದಲ್ಲೇ ನಾವು ಇರ್ತೇವೆ. ಅದರಿಂದ ಆಚೆ ಬನ್ನಿ, ಭಾಳ ಈಸಿ. ದನ ಕಾಯೋರು ಇವತ್ತು ಮೊಬೈಲಲ್ಲಿ ಎಲ್ಲ ಆನ್ಲೈನನ್ನು ಮಾಡ್ಬೋದು. ಮುಂದೆ ಬಿದ್ದು ಮಾಡಿದಾಗ ಅನುಭವ ಆಗುತ್ತೆ. ಒಂದ್ಸರಿ ರಿಜೆಕ್ಟ್ ಆಗ್ತಾ ಇರ್ತದೆ. ಯಾಕೆ ರಿಜೆಕ್ಟ್ ಆಯಿತು ಅನ್ನೋದನ್ನು ಅಕ್ಕಪಕ್ಕದಾಗಿರೋಂಥ ಕೇಳಿದ್ರೆ ಅದು ಆಪ್ಷನ್ ಕೇಳುತ್ತೆ. ಅದು ಆ್ಯಪನ್ನೇ ಕೇಳ್ತಾ ಇರ್ತದೆ. ನೀವೇನಾದ್ರು ತಪ್ಪಾಗಿ ಅಲ್ಲಿ ನಾಮಿನಿ ಆಗಿರ್ಬೋದು, ನಾಮಿನಿ ಇನ್ಸಿಲ್ ಆಗಿರ್ಬೋದು, ನಿಮ್ಮ ಇನ್ಸಿಲ್ ಆಗಿರ್ಬೋದು, ಬಟ್ ತಪ್ಪಾದಾಗ ಅದೇ ರಿಜೆಕ್ಟ್ ಮಾಡುತ್ತೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಿಮ್ಮ ಅಕೌಂಟಲ್ಲಿ ಇರೋ ಏನು ಹೆಸರಿರುತ್ತೋ ಆಧಾರಲ್ಲಿ ಸೇಮ್ ಹೆಸರಿರಬೇಕು, ಪಾನ್ ಕಾರ್ಡಲ್ಲೂ ಸೇಮ್ ಹೆಸರಿರಬೇಕು. ಈಗ ಸ್ವಾಮಿ ಟಿ ಅಂತ ಐತೆ ನಿಮ್ಮ ಅಕೌಂಟಲ್ಲಿ, ಸ್ವಾಮಿ ಟಿ ಅಂತ ಐತೆ ಅಲ್ಲ ನಿಮ್ಮ ಪಾನ್ ಕಾರ್ಡಲ್ಲಿ. ನಿಮ್ಮ ಕಾರ್ಡ್ನಲ್ಲಿ ಸ್ವಾಮಿ ಟಿ ಅಂತಿದ್ಮೇಲೆ ಆಧಾರಲ್ಲೂ ಸ್ವಾಮಿ ಟಿ ಅಂತಲೇ ಇರಬೇಕು, ಅಕೌಂಟಲ್ಲಿ ಸ್ವಾಮಿ ಟಿ ಅಂತಲೇ ಇರಬೇಕು. ಒಂದು ಪಕ್ಷ ಆಧಾರಲ್ಲಿ ಸ್ವಾಮಿ ಟಿ, ಪಾನ್ ಕಾರ್ಡಲ್ಲಿ ಸ್ವಾಮಿ ಟಿ ಅಂತಿದ್ಬಿಟ್ಟು ಅಕೌಂಟಲ್ಲಿ ಟಿ ಸ್ವಾಮಿ ಅಂತಿತ್ತಂದರೆ ಅದು ರಿಜೆಕ್ಟ್ ಆಗುತ್ತೆ. ಅವಾಗ ಏನು ಮಾಡಬೇಕು, ನಿಮಗೆ ಭಾಳ ರಿಸ್ಕ್ ಆಗುತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ, ಬ್ಯಾಂಕ್ ಹೋಗಿಬಿಟ್ಟು ನೇಮ್ ಚೇಂಜ್ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟು ನಿಮ್ಮ ಎಲ್ಲ ಒಂದು ಆಧಾರು, ಪಾನ್ ಕಾರ್ಡು, ಅಕೌಂಟ್ ಎಲ್ಲದರಲ್ಲೂ ನಿಮ್ಮ ನೇಮ್ ಕರೆಕ್ಟಾಗಿರಬೇಕು. ಇದು ಭಾಳ ಇಂಪಾರ್ಟೆಂಟು. ಇದನ್ನು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ರಿಜೆಕ್ಟ್ ಆಗುತ್ತೆ. ಆಮೇಲೆ ಅದು ಯಾವ್ಯಾವ ಥರ ಕೇಳ್ತೈತೋ ಆ ಥರ ಮಾಡ್ತಾ ಹೋಗಿ. ಮನೇಲಿ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲಿ ಉಮಾಂಗ್ ಆ್ಯಪ್ ಮುಖಾಂತರ ಮಾಡ್ತಾ ಹೋಗಿ. ಅಷ್ಟೇ, ಅದೇನು ಗನಂದಾರಿ ಕೆಲಸ ಅಲ್ಲ. ಬಟ್ ಅದೇನೇನು ಕೇಳುತ್ತಲ್ಲ ಅದನ್ನು ಕರೆಕ್ಟಾಗಿ ನಾವು ಅಪ್ಲೋಡ್ ಮಾಡಿದಾಗ ಫೈನಲಿ ಅದು ಕ್ಲೈಮ್ ಫಾರ್ಮ್ ಬರುತ್ತೆ. ಲಾಸ್ಟಿಗೆ ನಿಮಗೆ ಫಸ್ಟಿಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಅಕೌಂಟು ಅಲ್ಲ
ಲಾಗಿನ್ ಆಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದೇ KYCಗಳೆಲ್ಲ ಅಪ್ಡೇಷನ್ ಮಾಡಬೇಕಾಗುತ್ತೆ. ಆಮೇಲೆ ಅಕೌಂಟ್ ಎಲ್ಲ ಡೀಟೇಲ್ಸ್ ಕೇಳುತ್ತೆ, ಅದನ್ನು ಫಿಲಪ್ ಮಾಡಬೇಕಾಗುತ್ತೆ ಆನ್ಲೈನಲ್ಲೇ. ಆಮೇಲೆ ಎಂಪ್ಲಾಯೀಸ್ ಅಡ್ರೆಸ್ಸು ಪರ್ಫೆಕ್ಟಾಗಿ ಮಾಡಬೇಕು. ಎಂಪ್ಲಾಯೀಸ್ ಅಡ್ರೆಸ್ಸು ಒಂದು ತಪ್ಪಿದ್ರೆ ರಿಟರ್ನ್ ತೋರಿಸ್ತದೆ. ಲೋಕಾಲಿಟಿ ಮತ್ತು ಫ್ರಮ್ ಟು ಎರಡೂ, ಲೋಕಲ್ ಅಡ್ರೆಸ್ ಪ್ರೂಫು ಮತ್ತು ಫ್ರಮ್ಮು ಎರಡೂ ಅಡ್ರೆಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಆವಾಗ ಸಕ್ಸಸ್ಫುಲ್ ಅಂತ ಬರುತ್ತೆ. ಆಮೇಲೆ ಪ್ರವೈಸಸ್ ಅಂತ ಕೆಳಗಡೆ ಆಪ್ಷನ್ ಇರುತ್ತೆ, ಅದ್ರ ಪಕ್ಕದಲ್ಲಿ ರೀಸೆಂಟ್ ಇರುತ್ತೆ, ಅದು ಕೆಳಗಡೆ ಒಂದಿರುತ್ತೆ OTP ಆಧಾರ್ ಅಂತ, ಅದನ್ನು ಒತ್ತಬೇಕು ನೀವು. ಲಾಸ್ಟಿಗೆ ಎಂಪ್ಲಾಯೀಸ್ ಅಡ್ರೆಸ್ ಡೀಟೇಲ್ಸ್ ಮೆನ್ಷನ್ ಮಾಡಿದ ಮೇಲೆ ಎಲ್ಲ ಸಕ್ಸಸ್ಫುಲ್ ಆದಮೇಲೆ ಕೆಳಗಡೆ ಒಂದಿರುತ್ತೆ ಆಧಾರ್ OTP ಸೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಒಪ್ಪಬೇಕು. ಆವಾಗ ನಿಮ್ಗೆ OTP ಬರುತ್ತೆ. OTP ಬಂದಾಗ OTPಯಲ್ಲಿ ಮೆನ್ಷನ್ ಮಾಡಿ ಅಂತ ತೋರಿಸ್ತದೆ. ಅದೇ OTP ಎಂಟ್ರಿ ಮಾಡಿ ನಿಮ್ಮದು PF ಅಮೌಂಟು PF ಕ್ಲೈಮ್ ಮಾಡ್ದಂಗೆ ಆಗುತ್ತೆ. ಇಷ್ಟೇ. ನೀವು PF ಆಫೀಸ್ಗೆ ಹೋಗಬೇಡಿ. PF ಆಫೀಸ್ಗೆ ಹೋಗಿದ್ರೆ ಅವರು ಆನ್ಲೈನಲ್ಲಿ ಮಾಡ್ಕೊಳ್ರಿ ಅಂತಾರೆ, ನೀವು ಸೈಬರ್ ಕೆಫೆಗೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಭಯ ಪಡೋಂಗಿಲ್ಲ. ಯಾವುದೇ ಕಾರಣಕ್ಕೂ ನೀವು ಉಮಂಗ್ ಆ್ಯಪಲ್ಲಿ ಹೋಗಿ ಕ್ಲೈಮ್ ಮಾಡೋಕ್ಕೆ ಹೋದರೆ ಫ್ರಾಡ್ ಆಗೋದಿಲ್ಲ. ಫ್ರಾಡಿಗೋಸ್ಕರ ನಾವು ಹೆದರ್ತೀವಿ, ಅದಕ್ಕೆ ಬೇರೆಯವ್ರಿಗೆ ಮೊರೆ ಹೋಗ್ತೇವೆ. ₹1 ಖರ್ಚು ಮಾಡ್ದಂಗೆ, ₹1 ನೀವು ಬೇರೆಯವ್ರಿಗೆ ಕೊಡ್ದಂಗೆ PF ಹಣನ ನೀವು ತೆಗೆದುಕೋಬೋದು. ಫುಲ್ ಸೆಟ್ಲ್ಮೆಂಟ್ ಬೇಕಪ್ಪ ಅಂದರೆ 10C ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟನ್ನು ಮಾಡಿ PF ಹಣವನ್ನು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ತೆಗೆದುಕೊಳ್ಳಿ. ಭಯ ಪಡಕ್ಕೆ ಹೋಗಬೇಡಿ, ಪ್ರಯತ್ನ ಪಟ್ಟಾಗ ಮಾತ್ರ ಅನುಭವ ಬರುತ್ತೆ. ಇದು ನಾನು ಅನುಭವಿಸಿ ಹೇಳ್ತಿರ್ತಕ್ಕಂಥದ್ದು. ನಾನು ಸೈಬರ್ ಕೆಫೆಯಲ್ಲಿ ಹೋಗಿ ದುಡ್ಡು ಕಳ್ಕೊಂಡು, ಅಂದರೆ ಎಕ್ಸ್ಟ್ರಾ ಫೀಸ್ ಕೊಟ್ಟಿವಿ ನೋಡಿ, ಮನೇಲಿ ಕೂತ್ಕೊಂಡೆ ಪೆನ್ಷನ್ಗೆ ಅಪ್ಲೈ ಮಾಡಿದೆ. ಅದು ಆನ್ಲೈನಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಈ ಕೆಲಸನ ಮೊದಲೇ ಮಾಡಿದ್ರೆ ನಮಗೆ ಸ್ವಲ್ಪ ದುಡ್ಡನ್ನು ಉಳಿತಿತ್ತೇನೋ. ಅಂದರೆ ನಾವು ಇನ್ನೂ ಅಜ್ಞಾನಿಗಳಿದ್ದೇವೆ ಅನ್ನೋದಕ್ಕೆ ಇಲ್ಲೇ ಕಾರಣ. ಯಾರಾದರೂ PF ತೆಗೆದುಕೋಬೇಕು, ಕ್ಲೈಮ್ ಮಾಡಬೇಕನ್ನೋರು ಮೊಬೈಲಲ್ಲೇ ಮಾಡ್ಕೊಳ್ಳಿ ಈಸಿಯಾಗಿ. ಬಟ್ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗಿರಬೇಕಾಗಿರುತ್ತೆ. ಏನೇನು ಅದು ಕೇಳುತ್ತೆ ಅದೆಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಮಾತ್ರ ಅದು ಫುಲ್ಲು ನೀವು ಅಪ್ಲೋಡ್ ಮಾಡಿದಾಗ ಅದು ಸಕ್ಸಸ್ಫುಲ್ ಅಂತ ತೋರಿಸ್ತದೆ. ಜಸ್ಟ್ 15-20 ನಿಮಿಷದಲ್ಲೇ ಮುಗಿಸ್ಬಿಡ್ಬೋದು ಇದನ್ನು ಮಾಡಿ. ಯಾರು PF ಆಫೀಸ್ಗೆ ಹೋಗಬೇಡಿ, ಸೈಬರ್ ಕೆಫೆಗೆ ಹೋಗಬೇಡಿ, ಎಲ್ಲಿಗೆ ಹೋಗಬೇಡಿ. ನಿಮ್ಮ ಮೊಬೈಲಲ್ಲೇ ಉಮಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದೇನೇನು ಕೇಳುತ್ತೋ ಅದು ಕೊಡ್ತಾ ಹೋಗ್ರಿ. ಸ್ವಲ್ಪ ಏನಾದರೂ ರಿಜೆಕ್ಟ್ ಆದಾಗ ಗೊತ್ತಾಗಿಲ್ಲ ಅಂದರೆ ಯಾರಾದ್ರೂ ಸ್ವಲ್ಪ ಗೊತ್ತಿರೋರು ಕೇಳ್ಕೊಳ್ಳಿ, ಎಲ್ಲನೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಾಣಿದ್ರೆ. ಇದು ಅನುಭವಿಸಿ ಹೇಳ್ತಾ ಇದ್ದೇನೆ ನಾನು. ನಾಮಿನಿ ಡೀಟೇಲ್ಸು ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. ಇಷ್ಟೇ, ಇನ್ನೇನಿಲ್ಲ. ಭಾಳ ಈಸಿ. ಒಂದು 10-15 ನಿಮಿಷ, ಒಂದು ಅರ್ಧ ಗಂಟೆ. ಗೊತ್ತಿಲ್ಲ ಅಂದರೆ ರಿಟರ್ನ್ಗಳಾದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳಿದ್ದು, ಅಕೌಂಟಲ್ಲಿರೋ ನಮ್ಮ ಹೆಸರು, ಪಾನ್ ಕಾರ್ಡಲ್ಲಿರೋ ಹೆಸರು, ಆಧಾರ್ ಕಾರ್ಡ್ದಲ್ಲಿರೋ ಹೆಸರು ಎಲ್ಲ ಕರೆಕ್ಟಾಗಿರಬೇಕು. ಒಂದು ತಪ್ಪಿತ್ತು ಅಂದರೆ ನಿಮಗೆ ಭಾಳ ಕಷ್ಟ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆದಾಗ ನೀವೇನು ಮಾಡಬೇಕಾಗುತ್ತೆ, ಒಂದು ಕಡೆಯಿಂದ ಎಲ್ಲ ಚೇಂಜ್ ಮಾಡ್ಕೊಂಬರ್ಬೇಕಾಗುತ್ತೆ. ಇಲ್ಲ ಆಧಾರ್ ಕಾರ್ಡ್ದಾಗ ಯಾವುದ್ರಲ್ಲಿ ತಪ್ಪಿರುತ್ತೆ ಹೆಸರು, ಅಲ್ಲಿ ಚೇಂಜ್ ಮಾಡೋಕ್ಕೆ ಮತ್ತೆ ಒಂದು ವಾರ ಟೈಮ್ ತಗೊಳುತ್ತೆ. ಬ್ಯಾಂಕ್ಗೆ ಹೋಗ್ಬೇಕಾಗುತ್ತೆ, ಇಲ್ಲ ಆಧಾರ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ, ಇಲ್ಲ ಪಾನ್ ಕಾರ್ಡ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಯಾವುದನ್ನು ಚೇಂಜ್ ಮಾಡಬೇಕು ಅಂತ ಇರುತ್ತೋ ಅದೆಲ್ಲ ಟೈಮ್ ತಗೊಳುತ್ತೆ. ನೀವು PFಗೆ ಅಪ್ಲೈ ಮಾಡೋಕ್ಕೆ ಮೊದಲು ಇವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. PF ಯಾರನ್ನ ಕ್ಲೈಮ್ ಮಾಡಬೇಕಂತ ಇರೋರು ಇದೇ ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಇನ್ನೊಬ್ರಿಗೆ ಹೇಳಿ. ಸ್ವಲ್ಪ ಹೇಳೋದ್ರಲ್ಲಿ ಲಾಂಗ್ ಆಗಿದೆ, ಪರವಾಗಿಲ್ಲ, ಭಾಳ ಶಾರ್ಟ್ಕಟ್ಟಾಗಿ ಹೇಳ್ಬೋದಾಗಿತ್ತು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಡೆಗೆ TSAMI ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಮೊಬೈಲ್ ತಗೊಳ್ರಿ, ಕೈಯಾಗಿ ಹಿಡ್ಕೊಳ್ರಿ, ಉಮಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ, EFPO ಆಪ್ಷನ್ ಒತ್ತಿ ಅದೇನೇನು ಕೇಳುತ್ತೋ ಕೊಡ್ತಾ ಹೋಗ್ರಿ. ಫೈನಲ್ಲಾಗೆ ಅದೆಲ್ಲ ಸಕ್ಸಸ್ಫುಲ್ ಆಗಿದೆ. ಆ ಆ್ಯಪ್ PF ಡಿಪಾರ್ಟ್ಮೆಂಟ್ ಏನು ಕೇಳುತ್ತೆ ಎಲ್ಲ ಡಾಕ್ಯುಮೆಂಟ್ ನೀವು ಕೊಟ್ಟಾಗ ಆಟೋಮೆಟಿಕ್ಲಿ ನಿಮ್ಮ ಆನ್ಲೈನ್ ಅಪ್ಲೈ ಆಗುತ್ತೆ, ನಿಮ್ಮ ದುಡ್ಡು ನಿಮಗೆ ಬರುತ್ತೆ. ಆ PF ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಸೈಬರ್ ಕೆಫೆಗೆ ಹೋಗೋ ಅವಶ್ಯಕತೆಯೂ ಇಲ್ಲ. ಫುಲ್ ಸೆಟ್ಲ್ಮೆಂಟ್ ಆಗಬೇಕು. ನಿಮ್ಮ PF ದುಡ್ಡು, ಇಂಟ್ರೆಸ್ಟ್ ಮತ್ತು ಪೆನ್ಷನ್ ದುಡ್ಡು ಎಲ್ಲ ಫುಲ್ ಸೆಟ್ಲ್ಮೆಂಟ್ ಆಗಬೇಕು ಅಂದರೆ 10C ಆಪ್ಷನ್ ಒತ್ತಬೇಕು. ಇದು ಭಾಳ ಮುಖ್ಯ.
10C ಆಪ್ಷನ್ ಒತ್ತಲಿಲ್ಲ ಅಂದರೆ ನಿಮಗೆ ಬರೀ ನಿಮ್ಗೆ ಒಂದು ಸೈಡ್ ಕಟ್ ಆಗಿರೋ ಪಿ ಎಫ್ ಅದಕ್ಕೆ ಇಂಟ್ರೆಸ್ಟ್ ಅಷ್ಟೇ ಬರುತ್ತೆ, ಪೆನ್ಷನ್ ದುಡ್ಡು ಬರಲ್ಲ. ಎಷ್ಟು ಪೆನ್ಷನ್ ದುಡ್ಡು ಬರಬೇಕು ಅಂದರೆ 10C ಆಪ್ಷನ್ ಭಾಳ ಮುಖ್ಯ ಪಿ ಎಫ್ ಅಲ್ಲಿ. ಇದನ್ನು ಓಕೆ ಮಾಡಿ, ಅಪ್ಲೈ ಮಾಡಿ. ಒಂದು ವಾರದಲ್ಲೇ ಕ್ಲೈಮ್ ಆಗುತ್ತೆ. ಎಲ್ಲಿ ಸುತ್ತಾಡೋದು ಬೇಕಾಗಿಲ್ಲ, ನಿಮ್ಮ ಮನೇಲಿ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಡೆಗೆ ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇಷ್ಟೆಲ್ಲ ಬರ್ತಾ ಇದೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸಕ್ಕಿಳಿಯುತ್ತೆ ಈ ಚಾನಲ್. ನಮಸ್ಕಾರ.